ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಎಲ್ಲರಿಗೂ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ಶಾಂತಿಗಳನ್ನು ಕೊಟ್ಟು ಭಗವಂತ ಚೆನ್ನಾಗಿ ಇಟ್ಟಿರಲಿ ಅಂತ ಆಶಿಸ್ತೀನಿ. ಇಂದಿನ ಮಂಕುತಿಮ್ಮನ ಕಗ್ಗದ ಪದ್ಯ 692ನೇ ಪದ್ಯ. ಬರಿಯೋದು ಬರಿವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನು, ಬೇಕು ಬೇರೆ ಕಣ್ಣದಗೆ ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದಂದು ಅರುಳುವುದು ಅರವಿನ ಕಣ್ಣು ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಒಂದು ಪರಮಾತ್ಮನ ತತ್ವವನ್ನು ತಿಳ್ಕೋಬೇಕು ಅಂತಂದರೆ ನಮಗೆ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಬರಿಯೋದು ಬರಿವಾದ ಬರಿ ಬುದ್ಧಿ ದೊರಕಿಸದು. ಅಂದರೆ ಕೇವಲ ನಾವು ಪುಸ್ತಕಗಳನ್ನು ಓದಿಕೊಂಡು ಅಥವಾ ಇತರರೊಂದಿಗೆ ಒಂದು ವಾದ ಮಾಡಿಕೊಂಡು ಅಥವಾ ಒಂದು ಬುದ್ಧಿಶಕ್ತಿಯಿಂದ ಆ ಪರಮಾತ್ಮನ ತತ್ವವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೀವೆಷ್ಟೇ ದೇವರ ಪುಸ್ತಕ ಓದಿ ಅಥವಾ ಎಷ್ಟೇ ನಾವು ವೇದಗಳು ಓದಲಿ, ಉಪನಿಷತ್ತುಗಳು ಓದಲಿ ಅಥವಾ ಬರೀ ತರ್ಕಗಳು ಮಾಡಿಕೊಂಡು ಇನ್ನೊಬ್ಬರ ಜೊತೆ ವಾದಿಸ್ಲಿ, ಆದರೆ ಆ ಪರಮಾತ್ಮನ ತತ್ವವನ್ನು ಬರೀ ಅದರಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮತ್ತೇನು ಅದು ಬೇಕು ನಮಗೆ ಅನ್ನೋದಕ್ಕೆ, ಬೇಕು ಬೇರೆ ಕಣ್ಣದಕ್ಕೆ. ಅದಕ್ಕೆ ಬೇಕಾಗಿರೋದು ಬೇರೆಯ ಒಂದು ಕಣ್ಣು, ಅಂದರೆ ಅಂತಃಚಕ್ಷು, ಒಂದು ದಿವ್ಯ ಕಣ್ಣು ಅಂತ ಏನು ಹೇಳ್ತೀವಲ್ವ, ಆ ಥರದ್ದು ಬೇಕು. ಅದು ಯಾವಾಗ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಮುಂದೆ, ಚಿರದ ಮಮತಾವೇಷ್ಟಿತದ ಪೊರೆವ ಪರಿದಂದು. ಅಂದರೆ ಬಹಳಷ್ಟು ಕಾಲದಿಂದ ನಾವು ನಮ್ಮ ಕಣ್ಣುಗಳನ್ನು ಯಾವ ಥರ ಮುಸ್ಕು ಹಾಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಾನು ನನ್ನದು ಅನ್ನೋದು, ನನ್ನದು ಎಲ್ಲದಕ್ಕೂ ನಾನು ನನ್ನದು ಅನ್ನೋದು, ಆ ಒಂದು ಮುಸುಕಿನಿಂದ ನಾವು ಅದನ್ನು ತೆರೆದಾಗ ಮಾತ್ರ ಅರಳುವುದು ಅರವಿನ ಕಣ್ಣು. ಆಗ ನಮಗೆ ಆ ಒಂದು ಪೊರೆ ಕಳೆದು ನಮಗೆ ಆ ಒಂದು ಅರಿವಿನ ಕಣ್ಣು ತೆರೆದುಕೊಳ್ಳತ್ತೆ ಅಂತ ಹೇಳ್ತಾರೆ. ಎಷ್ಟು ಸೊಗಸಾದ ಮಾತು ಅಲ್ವಾ? ಯಾಕಂದರೆ ಮನುಷ್ಯ ಒಂದು ತಾನು ತನ್ನದು ಅಷ್ಟೇ ಯೋಚನೆ ಮಾಡ್ತಾ ಇರ್ತಾನೋ ಹೊರತು ಒಂದು ಅವನ ಆತ್ಮವನ್ನು ತಿಳ್ಕೊಳ್ಳಿಕ್ಕೂ ಅವನಿಗೆ ಒಂದು ವ್ಯವಧಾನವಿರೋದಿಲ್ಲ. ಯಾಕಂದರೆ ನಾವು ಅಷ್ಟು ಡೀಪಾಗಿ ಹೋಗೋದೇ ಇಲ್ಲ. ಯಾಕಂದರೆ ಲೈಫ್ ಎಷ್ಟು ಬ್ಯುಸಿ ಅಂತಂದರೆ ನಾವು ಅದರಲ್ಲೇ ಒಂದು ರುಟೀನಲ್ಲಿ ಇದ್ಬಿಡ್ತೀವೋ ಹೊರತು, ಓ ಹೌದು ನನ್ನನ್ನು ನಾನು ತಿಳ್ಕೋಬೇಕು, ನನ್ನ ಆತ್ಮವನ್ನು ನಾನು ಪರಿಶೋಧಿಸ್ಕೊಂಡು ಆ ಪರಮಾತ್ಮನ ತತ್ವವನ್ನು ತಿಳ್ಕೋಬೇಕು ಅನ್ನೋದಿಲ್ಲ. ಆ ದೇವ್ರ ಪೂಜೆ ಮಾಡಬೇಕು, ಮಾಡ್ತೀವಿ. ಯಾರೋ ನಮ್ಮ ಪೂರ್ವಜನರು ಮಾಡ್ಕೊಂಡು ಬಂದಿದ್ದಾರೆ, ಓ ದೇವರಿದ್ದಾನೆ ಮಾಡಬೇಕು ಹೊರತು ನಾವು ಆ ಒಂದು ಒಳಕ್ಕೆ ಹೋಗಿ ಹೌದು ನಾನು ಪರಮಾತ್ಮನ ಕಾಣಬೇಕು. ಯಾಕಂದರೆ ಈಗ ಗುರು ಹಿರಿಯರು ಹೇಳೋ ಮಾತುಗಳು ಅಥವಾ ದಾಸರು ಇದ್ದಿದ್ದು ಅಥವಾ ನಮ್ಮ ಸ್ವಾಮಿಗಳು ಏನು ಹೇಳಿದಾರೋ, ಅವರು ನೋಡಿದ್ದಾರೆ ದೇವರನ್ನ ಅಂದಮೇಲೆ ನಾನು ಯಾಕೆ ನೋಡೋಕ್ಕೆ ಪ್ರಯತ್ನ ಪಡಬಾರದು ಅನ್ನೋ ಒಂದು ವಿಚಾರ ಮಟ್ಟಕ್ಕೆ ನಾವು ಹೋಗೋದೇ ಇಲ್ಲ. ಯಾಕಂದರೆ ನಾವು ನಮ್ಮ ಸಂಸಾರದಲ್ಲೇ ಒಂದು ಇದ್ದುಕೊಂಡು ನಮ್ಮದೇ ಒಂದು ಲೋಕದಲ್ಲಿ ನಾವು ಇರ್ತೀವೋ ಹೊರತು ಅಲ್ಲಿಂದ ಮೇಲೆ ಏಳಲಿಕ್ಕೆ ನಾವು ಪ್ರಯತ್ನವೇ ಪಡೋದಿಲ್ಲ. ಯಾವಾಗ ನಾವು ಅಟ್ಲೀಸ್ಟ್ ಒಂದು ಹೆಜ್ಜೆ ಮುಂದಿಟ್ಟು ನಾನು ನನ್ನದು ಏನೂ ಇಲ್ಲ ಇದರಲ್ಲಿ, ನಾನು ಈ ಜಗತ್ತಿನಲ್ಲಿ ಒಬ್ಬ ಯಾತ್ರಿಕನಾಗಿ ಮಾತ್ರ ಬಂದಿದ್ದೀನಿ ಅಲ್ವಾ? ಪ್ರತಿಯೊಬ್ಬರೂ ನಾವು ಒಂದು ಪ್ಯಾಸೆಂಜರ್ ಥರ ಇಲ್ಲಿ ಬರ್ತೀವಿ, ಒಂದು ಸ್ವಲ್ಪ ದಿವಸ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದ್ದರಿಂದ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ನನ್ನ ಬಗ್ಗೆ ಒಂಚೂರು ತಿಳ್ಕೊಂಡು ನನ್ನಿಂದ ಏನು ಸಾಧ್ಯವೋ ಅದಕ್ಕೆ ಜಗತ್ತಿಗೆ ಕೊಟ್ಟು ಹೋಗಬೇಕು ಅನ್ನೋ ಒಂದು ಉದಾರ ಮನೋಭಾವ ಇಟ್ಕೊಂಡಾಗ ನಮಗೆ ಆಗ ಪರಮಾತ್ಮನ ತತ್ವದ ಅರಿವು ಆಗಬಹುದೇನೋ. ಯಾಕಂದರೆ ಬಹಳ ಕಷ್ಟ ಅದು ತತ್ವ ತಿಳಿದುಕೊಳ್ಳಿಕ್ಕೆ, ಆದರೆ ಅದು ಪ್ರಯತ್ನದಿಂದ ಸಾಧ್ಯ, ಆಗದೇನೂ ಇಲ್ಲ ಅಂತ ಇಲ್ಲ. ಅದು ನಾವು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಆ ಪರಮಾತ್ಮವನ್ನ ತತ್ವವನ್ನು ತಿಳಿದುಕೊಳ್ಳಿಕ್ಕೂ ಸಾಧ್ಯವಾಗಬಹುದು ಅನ್ನೋದನ್ನು ಈ ಪದ್ಯದ ಮೂಲಕ ನಮಗೆ ಡಿ ವಿ ಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.